अस्सलाम वालेकुम नाज़रीन, हाईटेक न्यूज के खबरनामे में आपका खैर मकदम है। मैं हूं नेहा खान। नजर डालते हैं आज की अहम खबरों पर। गुरमिटकल में ब्लॉक कांग्रेस और सैदापुर ब्लॉक की जानिब से मनरेगा बचाओ आंदोलन पैदल यात्रा गांधी मैदान से तहसील ऑफिस तक निकाली गई, जिसमें अंबिगारा चौदैया निगम के प्रेसिडेंट बाबूराव चिंचनसूर और दीगर इस मौके पर शामिल हुए और बताया कि महात्मा गांधी ने मनरेगा स्कीम जो पूरे मुल्क के गांव में गरीब लोगों को रोजगार पैदा करने और देहाती गरीब लोगों के लिए ताकत बनकर कम काम और रोजगार देने वाला स्कीम था, जिसको बीजेपी की नरेंद्र मोदी हुकूमत स्कीम का नाम बदल कर बल्कि गरीब लोगों का हक छीनकर लोगों को बेरोजगार बनाने का काम कर रही है। ಹಿಂದೆ ಮನಮೋಹನ್ ಸಿಂಗ್ ಗರೀಬರ ಸಲುವಾಗಿ ಉದ್ಯೋಗ ಆಹಾರ ಮತ್ತು ಶಿಕ್ಷಣ ಅನೇಕ ಗರೀಬರ ಸಲುವಾಗಿ ಹಿಂದುಳ ಸಲುವಾಗಿ ರಕ್ಷಣೆ ಆಗಬೇಕು, ಅವರು ಉದ್ಧಾರ ಆಗಬೇಕಂತೇಳಿ ಅನೇಕ ಕಾರ್ಯಕ್ರಮ ತಂದರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಗರೀಬರು ಜೀವನ ಹೊಟ್ಟೆ ಮೇಲೆ ಇವತ್ತು ಚೆಲ್ಲಾಟ ಆಡ್ತಾ ಇದೆ. ಆದ ಕಾರಣ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಬಿಜೆಪಿ ಹಠಾವಂತ ಇವತ್ತು ನಾವು ಪ್ರಚಾರ ಮಾಡಬೇಕಾದ್ರೆ ಇವತ್ತಿನ 20 ವರ್ಷ ಹಿಂದೆ ಬಡವರ ಸಲುವಾಗಿ ಹಿಂದುಳಿದ ಸಲುವಾಗಿ ಅರ್ಜೆಂಟ್ ಸಲುವಾಗಿ ಗರೀಬರಿಗೆ ಮನೆ ಆಗಬೇಕು, ಗರೀಬರಿಗೆ ಶಿಕ್ಷಣ ಸೌಕರ್ಯ ಸಿಗಬೇಕಂತ ಮಾಡಿದಂತ ಒಂದು ವಿಶ್ವದಲ್ಲೇ ದೊಡ್ಡ ಸಂಸ್ಥೆ ಅಂತರ್ಗತ ಚೇಂಜ್ ಮಾಡಿ ವಿಜಯರಾಮಂತಂದು ಇವತ್ತೇ ಬಿಜೆಪಿ ಮಾಡ್ತಿದಾರ. ಬಿಜೆಪಿಯವರು ಒಂದು ನೀವು ಅರ್ಥ ಮಾಡಬೇಕು, ಬಿಜೆಪಿಯವರು ಗರೀಬರು ರಕ್ತ ಕೊಡುವಂತ, ಗರೀಬರಿಗೆ ರಕ್ಷಣೆ ಮಾಡಕ್ ಬಂದಿಲ್ಲ, ಗರೀಬರಿಗೆ ರಕ್ತ ಕೊಡುವಂತ ಪ್ರಶ್ನೆ ಇದೆ. ನೀವೆಲ್ಲರೂ ಅರ್ಥ ಮಾಡಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ಬಿಜೆಪಿ ನಾವು ಪಾಠ ತಂದು ಮತ್ತು ಅವ್ರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಹಿತ ಬಿಡಬಹುದು. ಆದ ಕಾರಣ ಗ್ರಾಮ ಪಂಚಾಯತಿ ಇದು ಬರ್ತಾ ಆಗಬೇಕು. ನಾವೆಲ್ಲರೂ ಸಹಕಾರ ಮಾಡ್ತೇವೆ. ಒಂದೇ ಒಂದು ಮಾತು, ಇನ್ನು ಯಾವ ಕಾಲಕ್ಕೂ ಬಿಜೆಪಿ ಒಂದೇ ಒಂದು ಮಾತಾಡೋಕು, ಅದು ಗರೀಬರು ರಕ್ತ ಕೊಡುವಂತ ಪಕ್ಷ. ಆದ ಕಾರಣ ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರೆ ಮತ್ತು ನಮ್ಮ ಅಧ್ಯಕ್ಷರು ಬಸವರಾಜಿಯವರು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಮತ್ತು ಮುಖಂಡರು ಸಾಯಿಬಣ್ಣ ಪೌರ್ಣ ಮತ್ತು ಮಾನವ ನಾಯಕರೆಲ್ಲ ಸೇರಿದ್ದಾರೆ. ತಮ್ಮೆಲ್ಲರೂ ಈ ಪ್ರತಿಭಟನೆಯಿಂದ ಭಾಗವಹಿಸಿದ ತಮ್ಮೆಲ್ಲರಿಗಿಂತ ತಮ್ಮ ಪಾದದ ನಂಬಿಕೆ ಅವರ ಮಾತೊಂದು. ಈಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನಿಸಿದ ಬಸವರಾಜ ಪಾಟೀಲ್ ಯಾರು ಮಾತಾಡೋದು. मनरेगा बचाओ ಪಾದಯಾತ್ರಾದಲ್ಲಿ ಭಾಗವಹಿಸಿದಂತ ಮಾಜಿ ಸಚಿವರಾದಂಥ ಬಾಬುರಾವ್ ಚಿಂಚನಸೂರ್ ಸಾಹೇಬ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೃಷ್ಣ ಚೊಪ್ಪೆಟ್ಲ ಅವರೇ, ಇನ್ನೊಬ್ಬರು ಸೈದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಿರಂಜನ್ ರೆಡ್ಡಿ ಅವರೇ, ಗುರುಮಿಟ್ಕಲ್ ಮತಕ್ಷೇತ್ರದ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ರಾಜಗೋಪಾಲ್ ರೆಡ್ಡಿ ಅವರೇ, ಕೆಪಿಸಿಸಿ ಸದಸ್ಯರಾದಂಥ ಶರಣಪ್ಪ ಅವರೇ, ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಸಾಯಿಬಣ್ಣ ಬೋರ್ಮನ್ ಅವರೇ, ಮಹಿಳಾ ಕಾಂಗ್ರೆಸ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಕಾರ್ಯಕರ್ತರೇ, ಯುವ ಕಾಂಗ್ರೆಸ್ ಮಿತ್ರರೇ, ರವೀಂದ್ರ ರೆಡ್ಡಿ ಅವರೇ, ರಘುನಾಥ್ ರೆಡ್ಡಿ ಅವರೇ ಮತ್ತು ಜಿಲ್ಲಾ ಜವಾಹರ್ ಮಂಚ್ ಅಧ್ಯಕ್ಷರಾದಂಥ ಸಾಯಿಬಣ್ಣ ಅವರೇ, ಬೂತ್ ಅಧ್ಯಕ್ಷರಾದಂಥ ಆಂಜನೇಯ ಅವರೇ, ಬಾಬಾ ಅವರೇ ಮತ್ತು ಆನಂದ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಪುರಸಭೆ ಸದಸ್ಯರೇ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತ ಮಿತ್ರರೇ, ಈಗ ಸಾಕಷ್ಟು ಜನರು ಮಾತಾಡಿದ್ದಾರೆ. ಎಲ್ಲರೂ ಮಾತಾಡಿದ್ದು ನರೇಗಾ ಬಗ್ಗೆನೆ. 20 ವರ್ಷಗಳ ಕೆಳಗ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಯುಪಿಎ ಚೇರ್ಪರ್ಸನ್ ಆಗಿದ್ರು. ಅವಾಗ ಒಂದು ಕಾರ್ಮಿಕರಿಗೆ ರೈಟ್ ಟು ವರ್ಕ್ ಆರ್ಟಿಕಲ್ 21 ಇದರೊಳಗ ಎಲ್ಲರಿಗೂ ಕೆಲಸ ಕೊಡಬೇಕು, ಕನಿಷ್ಠ ವರ್ಷದಲ್ಲಿ ಒಂದು 3 ದಿನ ಕೆಲಸ ಕೊಡಬೇಕು ಅಂತೇಳಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂತು. ಈಗ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತು ಎನ್ಡಿಎ ಸರ್ಕಾರ ಇವೆಲ್ಲ ಮಿತ್ರ ಪಕ್ಷಗಳೇನು ಸೇರಿದ್ರಲ್ಲ ಅದು ಎನ್ಡಿಎ ಅಂತಾರೆ. ಅದ್ರೊಳಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷನೂ ಬರ್ತದೆ. ಮತ್ತೆ ಈ ಒಂದು ಸುಮಾರು 20 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ, ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ನಡೀತಾ ಇದೆ. ಇದು ಯೋಜನೆ ಅಲ್ಲ, ಇದು ಕಾಯ್ದೆ. ಇದು ಯೋಜನೆ ಅಂತ ಸುಮ್ಮನೆ ಮಾಡಿದ್ರೆ ಅವಾಗ ನಮ್ಮ ಯುಪಿಎ ಸರ್ಕಾರ
ಇದನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಿದ್ರು ಎನ್ಡಿಎ ಸರ್ಕಾರ. ಇದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತೇಳಿ ಅದರೊಳಗೆ ಸ್ವಲ್ಪ ನಿಯಮಗಳನ್ನು ಬಹಳ ಕಠಿಣವಾಗಿದ್ದಾರ, ಕೆಲವೊಂದು ಅಂಶಗಳು ಕಠಿಣವಾಗಿದ್ದಾವ. ಹಂಗ ಪೂರಾ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಕೆಲವು ಮಾಡಿದಾರ. ಮಾಡಿ ಉದ್ಯೋಗ ಖಾತ್ರಿ ಇತ್ತಲ್ಲ, ಅದು ಉದ್ಯೋಗ ಖಾತ್ರಿ ಅಂತ ನಾವು ಕಾಂಗ್ರೆಸ್ದವ್ರು ಮಾಡಿದ್ರಿ, ಇವು ಉದ್ಯೋಗ ಕತ್ರಿ ಮಾಡಿದ್ರು. ಯಾರು ಉದ್ಯೋಗ ಕತ್ರಿ ಮಾಡಿದ್ರು? ಸುಮಾರು ಇದರಿಂದ ಒಂದು ದಿವಸಕ್ಕ ಈ ದೇಶದಲ್ಲಿ 12 ಕೋಟಿ ಪಬ್ಲಿಕ್ ಜನರು ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಭಾಗವಹಿಸ್ತಾ ಇದ್ರು. ಇದ್ರೊಳಗೆ ಭಾಗವಹಿಸಬೇಕಂದ್ರೆ ಯಾವ ಶ್ರೀಮಂತರಲ್ಲ, ಕೂಲಿ ಕಾರ್ಮಿಕರು, ರೈತರು, ಮಹಿಳೆಯರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಇದನ್ನು ಕೆಲಸ ಮಾಡ್ತಾ ಇದ್ರು. ಮತ್ತೆ ಇದೊಂದು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಒಂದಿನಕ್ಕೆ 12 ಕೋಟಿ ಉದ್ಯೋಗಗಳಿರ್ತಕ್ಕಂಥ ನರೇಗಾ ಕೆಲಸವನ್ನು ಎದಕ್ಕೆ ಇವರು ಸ್ಥಗಿತಗೊಳಿಸಿದ್ರು, ಇವರು ಉತ್ತರ ಕೊಡಬೇಕಾಗಿದೆ. ಸುಮಾರು ಈ ದೇಶದಲ್ಲಿ 52% ಮಹಿಳೆಯರು ಇದರೊಳಗೆ ಉದ್ಯೋಗ ಖಾತ್ರಿಯಲ್ಲಿ ಭಾಗವಹಿಸ್ತಾ ಇದ್ರು. 52%. ಇವ್ರನ್ನ ಟಿವಿದಲ್ಲಿ ದಿನ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರ, 100 ದಿನ ಇದ್ದು 125 ದಿನ ಮಾಡಿದ್ವು ಅಂತ. ಇವ್ರಿಗೂ ಸ್ವಲ್ಪ ಅಂಕೆ ಸಂಖ್ಯೆಗಳು ಗೊತ್ತಿಲ್ಲ ಇವರಿಗೆ. ಬಿಜೆಪಿದವರು ಬರೇ ಸುಳ್ಳು ಹೇಳುವುದೇ. ಅಲ್ಲಿಂದ 2014 ಇಲ್ಲಿ ತನಕ ಸುಮಾರು 11 ವರ್ಷ ಆಯ್ತು ಸುಳ್ಳು ಹೇಳ್ಕೊಂತ ಇಲ್ಲಿ ತನಕ ಬಂದಿದ್ದಾರೆ ಇವರು. 125 ದಿನಗಳು ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನೀವು ಒಂದ್ಸಾರಿ ರಿಕಾರ್ಡ್ಸ್ ತೆಗೆದು ಹಿಂದಕ್ಕಾಗಿ ನೋಡ್ರಿ. 100 ದಿನ ಕೆಲಸ ಮಾಡಿದ್ದವ್ರೆ ಈ ದೇಶದಲ್ಲಿ ಬರೀ 2% ಇದಾರೆ. 2%. ಇವ್ರು 2%. ಇವರು 100 ದಿನ ಕೆಲಸ ಕೊಟ್ಟಿದೆ, 125 ದಿನ ಕೆಲಸಗಳು ಕೊಡ್ತೀರಂತ. ಪರವಾಗಿಲ್ಲ, 125 ದಿವಸ ಕೆಲಸ ಕೊಡಿ. ಈಗ ನಮ್ಮ ಗ್ರಾಮದಲ್ಲಿ, ನಮ್ಮ ಊರಲ್ಲಿ ಏನೇನು ಬೇಕು ಮೂಲಭೂತ ಸೌಕರ್ಯಗಳು ಅಂತ ಇಟ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಗಣ್ಯ ವ್ಯಕ್ತಿಗಳು, ಮಹಿಳೆಯರು ಎಲ್ಲ ಊರಾಗ ಒಂದು ಗ್ರಾಮ ಸಭೆ ಮಾಡಿ ಈ ಒಂದು ನಮ್ಮ ಊರಿಗೆ ಒಂದು ಚರಂಡಿ ಬೇಕು, ಚೆಕ್ ಡ್ಯಾಮ್ ಬೇಕು, ಕಾಂಪೌಂಡ್ ವಾಲ್ ಬೇಕು. ಈಗ ತನಕ ಇವತ್ತೊಂದು ಪೇಪರ್ದಲ್ಲಿ ನೋಡಿದ್ದೆ ನಾನು, ಕೋಲಾರ ತಾಲೂಕಿನಲ್ಲಿ ಯಾವುದೋ ಒಂದು ಊರಿದೆ, ಅದು ಎಷ್ಟು ಸುಂದರವಾಗಿ ಶಾಲೆಯನ್ನು ಮುಚ್ಚೋಗಿರ್ತಕ್ಕಂಥ ಶಾಲೆಯನ್ನು ನರೇಗಾ ಯೋಜನೆಯಲ್ಲಿ ಎಷ್ಟು ಚಲೋ ಆಗಿ ಅದರೆಲ್ಲ ರೂಪುರೇಖೆ ಮಾಡಿಸ್ತಿದ್ರು ಅಂತ ಹೇಳ್ಬಾರ್ದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಒಂದು ಶಾಲೆಯನ್ನು ಕಟ್ತಾ ಇದ್ದೀವಿ, ಎಡಿಷನಲ್ ರೂಮ್ ಕಟ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಈ ಒಂದು ನರೇಗಾ ಯೋಜನೆಯಿಂದ ಇಷ್ಟು ಲಾಭ ಇತ್ತು. ಈಗ ಮುಂದೆ ಬರ್ತಕ್ಕಂಥದ್ದು ನರೇಗಾ ಬರೇ ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಮಾಡಿಲ್ಲ ಇವರು, ಅದರೊಳಗೆ ಇರ್ತಕ್ಕಂಥ ನಿಯಮಗಳನ್ನು ಚೇಂಜ್ ಮಾಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಬರ್ಬರ್ತ ದಿನಗಳಲ್ಲಿ ಈ ಒಂದು ಯೋಜನೆ ಕಂಪ್ಲೀಟ್ ಆಗಿ ಮುಚ್ಚೋಗ್ತಕ್ಕಂಥದ್ದು ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಇನ್ನು ಮುಂದೆ ಡೆಲ್ಲಿಯಲ್ಲಿ ಕುಂತು ಮಾಸ್ಟರ್ ಪ್ಲಾನ್ ಅವ್ರು ಪ್ಲಾನ್ ಮಾಡ್ತಾರೆ, ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲಿ ನಾವು ಮಾಡಬೇಕು. ನಾವು ಮೂರಾಗಿ ಏನ್ ಮೂಲಭೂತ ಸೌಕರ್ಯಗಳು ಬೇಕು ಅವ್ರಿಗೇನು ಡೆಲ್ಲಿಯಲ್ಲಿ ಕೂರ್ತಕ್ಕಂಥ ಅವ್ರಿಗೇನು ಗೊತ್ತಿದೆ? ಅವ್ರಿಗೇನು ಗೊತ್ತಿಲ್ಲ. ಸುಮ್ಮನೆ ಈ ಯೋಜನೆಯಲ್ಲಿ ಅವರು ಪ್ಲಾನ್ ಅವ್ರು ಮಾಡ್ತಾರಂತ. ರಾಜ್ಯ ಸರ್ಕಾರಗಳು ನಾವು 40% ಅನುದಾನ ಕೊಡ್ಬೇಕಂತ ಪ್ಲಾನ್ ಅವ್ರು ಮಾಡ್ತಾರ, ರೊಕ್ಕ ನಾವು ಕೊಡ್ಬೇಕಂತ. ಆರ್ಟಿಕಲ್ 258 ವೈಲೇಷನ್ ಮಾಡಿದ್ವಿ. ಒಂದು ಆರ್ಟಿಕಲ್ 258 ಇದ್ರೊಳಗೆ ಏನಾದ, ಯಾವುದೇ ರಾಜ್ಯ ಸರ್ಕಾರದ ಮೇಲೆ ಭಾರ ಆಗಂಗಿತ್ತಪ್ಪಂದ್ರೆ, ಅವ್ರು ಹಣ ಕೊಡಂಗಿತ್ತಪ್ಪಂತಂದ್ರೆ ಆರ್ಟಿಕಲ್ 258 ಇದ್ರ ಪ್ರಕಾರ ಎಲ್ಲ ಕನ್ಸಲ್ಟೇಷನ್ ಮಾಡಬೇಕು. ರಾಜ್ಯ ಸರ್ಕಾರಗಳಲ್ಲಿ ಒಪಿನಿಯನ್ ತಗೋಬೇಕು. ಅದನ್ನು ಮಾಡಿಲ್ಲ. ಇವ್ರು ಮನಸ್ಸಿಗೆ ಬಂದಂಗ ಏನಾದ್ರು ಅರ್ಥನೇ ಇಲ್ಲ. ವಿ.ಸಿ. ರಾಮ್ಜಿ ಅಂದ್ರೆ ಅದೇನು ಸೀತಾರಾಮನು ಅಲ್ಲ, ದಶರಥ ರಾಮನು ಅಲ್ಲ, ಅಯೋಧ್ಯ ರಾಮನು ಅಲ್ಲ. ವಿ.ಜಿ. ರಾಮ್ಜಿ ಅನ್ನೋದು ಅರ್ಥನೇ ಇಲ್ಲ. ವಿಕಸಿತ್ ಭಾರತ್ ಗ್ರಾಮೀಣ್ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಪ್ರಾಗೆಟ್ ಮತ್ತೆ ಗ್ರಾಮೀಣ ಅಂತ. ಇದಕ್ಕೇನು ಸೆಂಟೆನ್ಸ್ ಅರ್ಥನೇ ಇಲ್ಲ. ಸುಮ್ಮನೆ ಇವರೇನು ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿ ಎದುರು ಬದಲಾವಣೆ ಮಾಡಿದಂತ ಹೋರಾಟ ಮಾಡ್ತಾರಂತ ತಿಳ್ಕೊಳ್ಳೋದ್ರೆ ಬಹಳ ತಪ್ಪು. ನಾವು ಹೋರಾಡ್ತಿರೋದು ಬಡವರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ, ಮಹಿಳೆಯರಿಗೋಸ್ಕರ ಅಂತೇಳಿ ಮೂಲಕ ನೀವು ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಮುಂದೆ ನಾವು ಮತ್ತೆ 2029 ನಾವು ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ, ಅವಾಗ ನಾವು ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನು ನಾವು ಘೋಷಣೆ ಮಾಡ್ತೀವಿ. ನೀವು ಬಡವರ ಮೇಲೆ ಯಾಕೆ ಇದು ಮಾಡ್ತಾ ಇದ್ರಿ? ಕೂಲಿ ಕಾರ್ಮಿಕರ ಮೇಲೆ ಇದು ಮಾಡ್ತಾ ಇದ್ರಿ? ಮತ್ತೆ ಇಷ್ಟೆಲ್ಲ ಆಗ್ತಾ ಇದೆ. ಮತ್ತೆ ಬಿಜೆಪಿ ಮಿತ್ರ ಪಕ್ಷ ಆಗಿರುವಂತ ಜೆಡಿಎಸ್ ಸರ್ಕಾರದವರು, ಜೆಡಿಎಸ್ ಪಾರ್ಟಿದವರು ಯಾಕೆ ಸುಮ್ಮನೆ ಕೂತಾರೆ? ಮತ್ತೆ ಅವ್ರು ಏನು ನಿಲ್ವೇನು ಹೇಳ್ಬೇಕಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಮುಖಂಡರಿದಾರ, ಇಲ್ಲಿ ಜೆಡಿಎಸ್ ಶಾಸಕರಿದಾರ. ಯಾವುದನ್ನ ಒಂದು ಅದಕ್ಕೆ ಪರವಿದ್ದರು ವಿರೋಧವಿದ್ರು ಯಾವುದೂ ಹೇಳ್ತಾ ಇಲ್ಲ. ಅವರಿಗೆ
ಬಡವರದು ಕಷ್ಟ ಸುಖ ಮಹಿಳೆಯರದು ರೈತರದು ಏನು ಬೇಕಾಗಿಲ್ಲ. ನಾವು ಈಗಾಗಲೇ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಬಿಲ್ ಅನ್ನು ಮತ್ತೆ ಹಿಂಪಡೆಯಬೇಕು. ಇದೇ ತರ ಮಾಡಿದ್ರೆ ಉಗ್ರ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಬಂಧುಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ, ಇದು ಒಂದು ತಾಲೂಕಾ ಬ್ಲಾಕ್ ಮಟ್ಟದಲ್ಲಿ ಒಂದು ಧರಣಿ ಇದೆ. ಇನ್ನು ಮುಂದೆ ಗ್ರಾಮ ಪಂಚಾಯತ್ನಲ್ಲೂ ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಸೈನಿಕರ ತರ ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಾವೊಂದು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.